ವೆಲ್ಕಮ್ ಟು ಪದ್ಮಾಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡ್ತೀನಿ. ಇದು ಎತ್ತಿನ ಗಾಣದ ಎಣ್ಣೆ. ಇದನ್ನು ಕೆಂಗೇರಿ ಕೊಮ್ಗಟ್ಟ ಹತ್ರ ಇರೋ ಒಂದು ಪ್ಲೇಸಲ್ಲಿ ನಮ್ಮ ಸ್ವಂತ ಅಣ್ಣ ಶಿವನಗೌಡ ಪಾಟೀಲ್ ಅವರು ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಮತ್ತೆ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ಇವಾಗ ನಾನಿಲ್ಲಿ ಮಾಡ್ತಾ ಇರೋದು ಚೆರಿ ಟೊಮೊಟೊ ಕರಿ. ಇದು ಚಪಾತಿ, ಅನ್ನ, ದೋಸೆ, ಚಟ್ನಿ, ಆಮೇಲೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋದು ಚೆರಿ ಟೊಮೊಟೊ, ಹಾಗೆ ನಾರ್ಮಲ್ ಟೊಮೊಟೊ ಮತ್ತು ಗೋಡಂಬಿ, ಬಾದಾಮಿ, ಒಣಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಬಂದು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಮತ್ತು ಇದು ಗಾಣದ ಕಡಲೆಕಾಯಿ ಎಣ್ಣೆ. ಗಾಣದಿಂದನೇ ನಾನು ತೊಗೊಂಡು ಬಂದಿರೋದು ಬೆಂಗಳೂರಿಂದ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬೆಣ್ಣೆ, ಕಸೂರಿ ಮೇಥಿ, ಅರಿಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ನಲ್ಲಿ ನಾನು ಫಸ್ಟಿಗೆ ಬೆಣ್ಣೆ ಹಾಕ್ಕೊಳ್ತೀನಿ. ಬೆಣ್ಣೆನ ಒಂದು ಸ್ವಲ್ಪ ಟೊಮೊಟೊನ ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿದ್ರೆ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಬೆಣ್ಣೆ ಹಾಕ್ಕೊಂಡಾದ್ಮೇಲೆ ನಾನು ಟೊಮೊಟೊ ಹಣ್ಣು ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೊಮೊಟೊ ಹಣ್ಣು. ಚೆರಿ ಟೊಮೊಟೊ ಇದು ತುಂಬ ಚೆನ್ನಾಗಿರುತ್ತೆ, ಸಿಗುತ್ತೆ ಎಲ್ಲ ಕಡೆಗೂ. ನಾನು ಇದನ್ನು ನಮ್ಮ ಅಣ್ಣನ ಊರಿಗೆ ಹೋದಾಗ ಅಲ್ಲಿ ಹಿತ್ತಲಲ್ಲಿ ಬೆಳೆಸಿದ್ರು ಅವರು. ಸೊ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು, ತೊಗೊಂಡು ಬಂದೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣಂತೆ. ಸೊ ನಮ್ಮ ಅಣ್ಣನ ಊರಿಗೆ ಹೋದಾಗ ಅಲ್ಲಿಂದ ಕಿತ್ಕೊಂಡು ಬಂದುಬಿಟ್ಟು ಮನೆಯಲ್ಲಿ ಇದನ್ನು ಟ್ರೈ ಮಾಡಿದೆ ನಾನೇ. ತುಂಬ ಚೆನ್ನಾಗಿ ಬಂತು. ಸೊ ನೀವು ಯಾರು ಈ ಥರ ಚೆರಿ ಟೊಮೊಟೊ ಸಿಕ್ಕರೆ ಟ್ರೈ ಮಾಡಿ, ಇದನ್ನು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗಾಣದ ಕಡಲೆಕಾಯಿ ಎಣ್ಣೆ, ಎತ್ತಿನ ಗಾಣದ ಕಡಲೆಕಾಯಿ ಎಣ್ಣೆ. ಇದು ಕೆಂಗೇರಿ ಹತ್ರ ಇರೋ ಕೊಮ್ಗಟ್ಟ ಹತ್ರ ನಮ್ಮ ಅಣ್ಣ ಮಾಡ್ತಾಯಿದ್ದಾನೆ. ಸೊ ನೀವು ಎಲ್ಲರೂ ಅಲ್ಲಿ ಆದಷ್ಟು ವಿಸಿಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಅದು ಎಣ್ಣೆ ಕಾಯೋತ್ತಿಗೆ ನಾನು ಮಿಕ್ಸಿ ಜಾರ್ಗೆ ಗೋಡಂಬಿ, ಬಾದಾಮಿ, ಒಣಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇಟ್ಕೊಂಡಿದ್ನಲ್ಲ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಯಾವುದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಹಸಿದನ್ನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಕಾಯ್ದ ಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಗಾಣದ ಎಣ್ಣೆ ಹೇಗೆ ಅಂದರೆ, ನೀವು ಒಂದು ಸ್ವಲ್ಪ ಹಾಕಿದ್ರೂ ಅರಳ್ಕೊಂಡ್ಬಿಡುತ್ತೆ, ಅಂದರೆ ಸ್ವಲ್ಪ ಹಾಕಿದ್ರೂ ಸಾಕು, ತುಂಬ ಒದಗುತ್ತೆ ಇದು ಎಣ್ಣೆ. ಸೊ ಗಾಣದ ಎಣ್ಣೆಯನ್ನು ಬಳಸಿ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಎಂಬ ಉದ್ದೇಶದಿಂದ ನಾನು ಗಾಣದ ಎಣ್ಣೆಯನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ಲ, ಇವಾಗ ನೆಕ್ಸ್ಟ್ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆ ಅಂದರೆ ಟೊಮೊಟೊ ಮತ್ತು ಗೋಡಂಬಿ, ಬಾದಾಮಿ, ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಾಳಿಸ್ಕೊಳ್ಬೇಕು. ಯಾಕೆಂದರೆ ನಾವು ಯಾವುದನ್ನು ಹುರಿದ್ಕೊಂಡಿರಲ್ಲ, ಸೊ ಅದಕ್ಕೋಸ್ಕರ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಚೆನ್ನಾಗಿ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣಂತೆ ಇದನ್ನು. ಸೊ ಫ್ರೆಂಡ್ಸ್, ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂತಂದರೆ, ಇವಾಗ ತುಂಬ ಕಲಬೆರಕೆ ಎಣ್ಣೆಗಳೆಲ್ಲ ಬರ್ತಾಯಿದೆ. ಸೊ ಅದೆಲ್ಲ ನಾವು ಅವಾಯ್ಡ್ ಮಾಡ್ಕೋಬೇಕು. ನಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಬೇಕು ಅಂದರೆ ನಾವು ಆದಷ್ಟು ಗಾಣದ ಎಣ್ಣೆನ ಯೂಸ್ ಮಾಡಿಕೊಳ್ಬೇಕು. ಸೊ ಈ ಥರ ಗಾಣದ ಎಣ್ಣೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ನಮ್ಮ ಅಣ್ಣ ಹಾಗೂ ಅವರ ಪಾರ್ಟ್ನರ್ಸ್ ಎಲ್ಲ ಸೇರಿ ಮಾಡ್ತಾ ಇರೋದು ಇದು ಫಸ್ಟ್ ಇದೆ. ಸೊ ಇದನ್ನು ನೋಡಿದ್ಮೇಲೆ, ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಒಂದು ಸಲ ಅಲ್ಲಿ ಭೇಟಿ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಗಾಣದ ಎಣ್ಣೆನ ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನಾನು ಅದಕ್ಕೆ ಅದು ಗ್ರೇವಿ ಎಲ್ಲ ಕುದೀತಾ ಇದೆ. ಅದಕ್ಕೆ ನಾನಿವಾಗ ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂಥರ ಕರಿ ಥರ ಇರುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಕರಿ ಥರ ಅಂತಂದಾಗ ನಿಮಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿಯಾಗಿರುತ್ತೆ. ಅನ್ನದ ಜೊತೆಗೂ ಕೂಡ ಸಾರಿಲ್ಲ ಅಂತಂದರೆ ಇದನ್ನೇ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅದೆಲ್ಲ ಕುದ್ದಾದಮೇಲೆ ನಾನು ಫ್ರೈ ಮಾಡ್ಕೊಂಡಿರುವಂಥ ಚೆರಿ ಟೊಮೊಟೊವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ವಾವ್, ನೋಡಿ ಬೆಣ್ಣೆನಲ್ಲಿ ನಾವು ಫ್ರೈ ಮಾಡಿರೋದಕ್ಕೆ ಶೈನಿಂಗ್ ಹೆಂಗೆ ಕಾಣಿಸ್ತಾ ಇದೆ ಅಂತ, ಎಷ್ಟು ಶೈನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ.
ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿ ಆದಮೇಲೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಇನ್ನೂ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಜಾಸ್ತಿ ನೀರು ಹಾಕ್ಕೊಂಡು ನೀವು ಕುದಿಸ್ಕೊಳ್ಬೋದು. ಸೊ ನಾನು ಇವಾಗ ಅದ್ರ ಮೇಲ್ಗಡೆಗೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ, ಹಾಗೆ ಕಸೂರಿ ಮೇಥಿ. ಇದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಕಸೂರಿ ಮೇಥಿನ. ಸೊ ನೋಡಿ ಫ್ರೆಂಡ್ಸ್, ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಗ್ರೀನ್ ಆ್ಯಂಡ್ ರೆಡ್ ಆ್ಯಂಡ್ ಗ್ರೇವಿ ಕಲರು. ವಾವ್, ಸೂಪರ್ ಆಗಿದೆ ಕಾಂಬಿನೇಷನ್ನು. ನೀವು ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ಸ್ ಆರ್ 3 ಸೆಕೆಂಡ್ಸ್ ಕುದಿಸಿದ್ರೆ ಸಾಕು. ಚೆನ್ನಾಗಿ ಮೊದಲೇ ಗ್ರೇವಿ ಬೆಂದಿರುತ್ತಲ್ಲ, ಸೊ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ರೆಡಿಯಾಗಿದೆ ನೋಡಿ ಟೊಮೊಟೊ ಕರಿ, ಚೆರಿ ಟೊಮೊಟೊ ಕರಿ. ಸೊ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಚೆರಿ ಟೊಮೊಟೊ ಕರಿ ಸೂಪರ್ಬಾಗಿದೆ. ನೀವು ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಈ ಥರ ಟೊಮೊಟೊಗಳೆಲ್ಲರೂ ನೀವು ಮಾರ್ಕೆಟಲ್ಲಿ ಸಿಕ್ಕರೆ ತೊಗೊಂಡು ಬಂದು ಟ್ರೈ ಮಾಡಿಕೊಡಿ. ಮನೆಯಲ್ಲಿ ಎಲ್ಲರೂ ತಿಂದು ಇಷ್ಟಪಡ್ತಾರೆ. ಸೊ ಹಾಗೆ ನೀವೆಲ್ಲ ನೋಡಿದವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.